ರಾಜ್ಯ ಬಿಜೆಪಿಯಲ್ಲಿನ ಆಂತರಿಕ ಕಚ್ಚಾಟ ದಿನ ದಿನಕ್ಕೂ ಕೈ ಮೀರ್ತಾ ಇದೆ. ಯತ್ನಾಳ್ ವರ್ಸಸ್ ವಿಜಯೇಂದ್ರ ಕಾಳಗದ ನಡುವೆ ಬಣಗಳ ಅಬ್ಬರ ಕೂಡ ಜೋರಾಗ್ತಾ ಇದ್ದು, ವಾಗ್ಯುದ್ಧ ಇದೀಗ ದೆಹಲಿ ಅಂಗಳದತ್ತ ತಲುಪೋದಕ್ಕೆ ರೆಡಿಯಾಗಿದೆ. ಇಷ್ಟು ಮಾಡಿದ್ರು ನಮ್ಗೆ ಯಾವುದೇ ರೀತಿ ತಡೆ ಹಿಡಿದಿಲ್ಲ ಅಂದ್ರೆ ಅರ್ಥ ನಮ್ಗೆ ಆಶೀರ್ವಾದ ಇದೆ. ಹೈಕಮಾಂಡ್ ನಿಮ್ ಪರವಾಗಿದ್ರೆ ಯಾರು ನಿಮ್ ಪರವಾಗಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ಯಾರ ಗಮನಕ್ಕೆ ತರಬೇಕು ಅದು ತಂದಿದ್ದೇನೆ. ಉಗ್ರ ಕ್ರಮ ಕೈಗೊಳ್ಳಕ್ಕೆ ನಂದೇನು ತಕರಾರು. ಒಪ್ಪಂದ ಯಾರ್ದಿದೆ? ನಮ್ದಂತೂ ಇಲ್ಲ ಕಾಂಗ್ರೆಸ್ ಜೋಡ ಒಪ್ಪಂದ. ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು, ಯಡಿಯೂರಪ್ಪನವ್ರ ಭ್ರಷ್ಟಾಚಾರ ಬಗ್ಗೆ ಮಾತಾಡಿಲ್ಲ. ದೇವರ ಸನ್ನಿಧಿಯಲ್ಲಿ ಒಗ್ಗಟ್ಟು ಪ್ರದರ್ಶನ, ದುಷ್ಟ ಸಂಹಾರಕ್ಕೆ ಶಪಥ, ಬಿಎಸ್ವೈ ಧವಳಗಿರಿ ನಿವಾಸಕ್ಕೂ ಭೇಟಿ, ಟಾರ್ಗೆಟ್ ಯತ್ನಾಳ್. ಅಬ್ಬಬ್ಬಾ, ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳನ್ನ ನೋಡ್ತಿದ್ರೆ ಒಳಗೊಳಗೆ ಧಗ ಅಂತಿರೋ ಅಂತರ್ಯುದ್ಧದ ಜ್ವಾಲೆ ಅದ್ಯಾವಾಗ ಜ್ವಾಲಾಮುಖಿಯಾಗಿ ಸ್ಫೋಟವಾಗುತ್ತೋ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ ನೋಡಿ. ಯಾಕಂದ್ರೆ ಕೇಸರಿ ಮನೆಯಲ್ಲಿ ಬಿವೈ ವಿಜಯೇಂದ್ರ ಬಣ ಹಾಗೂ ಯತ್ನಾಳ್ ಟೀಮ್ ಜಿದ್ದಿಗೆ ಬಿದ್ದವರಂತೆ ಮಾತಿನ ಕಾಳಗಕ್ಕಿಳಿದಿದ್ದಾರೆ. ಅಖಾಡದಲ್ಲಿ ನಾನಾ ನೀನಾ ನೋಡೇ ಬಿಡೋಣ ಬಾ ಅನ್ನೋ ಸ್ಥಿತಿಗೆ ನಾಯಕರ ಮಾತುಗಳೇ ಸಾಕ್ಷಿ ಆಗ್ತಾ ಇವೆ. ಒಂದ್ ಕಡೆ ವಕ್ಫ್ ವಿರುದ್ಧ ಯತ್ನಾಳ್ ಪ್ರತ್ಯೇಕವಾಗಿ ಅಖಾಡಕ್ಕೆ ಧುಮುಕಿದ್ರೆ, ಮತ್ತೊಂದ್ ಕಡೆ ಬಿವೈಬಿ ಬಣ ಕಾಲು ಕೆರೆದು ನಿಂತಿದೆ. ಟೀಕೆ, ಬಂದೂಕು, ಯತ್ನಾಳ್ ವಿಜಯೇಂದ್ರ ಡಿಶೋಮ್. ಹೋದಲ್ಲಿ ಬಂದಲ್ಲಿ ಹೆಜ್ಜೆ ಹೆಜ್ಜೆಗೂ ಯತ್ನಾಳ್ಗೆ ಬಿಎಸ್ವೈ ವಿಜಯೇಂದ್ರ ಅವರೇ ಟಾರ್ಗೆಟ್ ಆಗಿದ್ರು. ಇವತ್ತು ಕೂಡ ಸ್ಪಷ್ಟನೆ ಕೊಡುತ್ತಾ ಲೇವಡಿ ಮಾಡಿದ ಯತ್ನಾಳ್, ತಂದೆ ಮಕ್ಕಳ ಬಗ್ಗೆ ನಾನು ಟೀಕೆ ಮಾಡಿಲ್ಲ ಅಂದ್ರು. ಆದ್ರೆ ವಿಜಯೇಂದ್ರ ಮಾತ್ರ ಒಂದಷ್ಟು ಮಂದಿ ಯತ್ನಾಳ್ ಹೆಗಲ ಮೇಲೆ ಬಂದೂಕಿಟ್ಟು ಗುಂಡು ಹೊಡೆಸ್ತಾ ಇದ್ದಾರೆ ಅಂತ ಕಾಲೆಳೆದಿದ್ದಾರೆ. ನಾವೇನು ಇದರಲ್ಲಿ ಟೀಕೆನೇ ಮಾಡಿಲ್ಲ ಅವ್ರನ್ನ. ತಂದೆ ಮಕ್ಕಳ ಬಗ್ಗೆ ಪ್ರಶ್ನೆ ನಾವೆಲ್ಲ ಸಾರ್ವಜನಿಕ ಕ್ಲಿಪ್ಪಿಂಗ್ ತೆಗೆದು ನೋಡ್ರಿ ನೀವು. ನಾವು ವಕಫ್ ಬಗ್ಗೆ ಹೇಳ್ತಾ ಇದ್ದೀವಿ, ಹಿಂದೂಗಳು ಒಂದಾಗಬೇಕಂತ ಹೇಳ್ತಾ ಇದ್ದೀವಿ, ನಮ್ಮ ಆಸ್ತಿ ಉಳಿಬೇಕಂತ ಹೇಳ್ತಾ ಇದ್ದೀವಿ ಹೊರತು ನಾವು ಯಾವುದೇ ಒಂದು ವೈಯಕ್ತಿಕವಾಗಿ ಯಡಿಯೂರಪ್ಪನವ್ರ ಭ್ರಷ್ಟಾಚಾರ ಬಗ್ಗೆ ಮಾತಾಡಿಲ್ಲ, ಯಡಿಯೂರಪ್ಪನವ್ರ ಪೋಕ್ಸೋ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ನಾವು ಎದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಪಾಪ ಅವರು ತಪ್ಪು ತಿಳ್ಕೊಂಡ್ರು. ನಮ್ಮ ಕೆಲವು ಮುಖಂಡರುಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ಇಟ್ಕೊಂಡು ಒಬ್ಬ ರಾಜ್ಯ ಕಂಡಂತ ಒಬ್ಬ ಧೀಮಂತ ನಾಯಕ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮನಬಂದಂತೆ ಮಾತನಾಡ್ತಕ್ಕಂಥದ್ದು, ಅಥವಾ ಇನ್ನು ಕೆಲವರು ಯತ್ನಾಳ್ ಅವರ ಮೇಲೆ ಹೆಗಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನ ಇಟ್ಟು ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ವಿಡಿಯೋ ಇದೆ ಎಂದ ಯತ್ನಾಳ್, ಮುಹೂರ್ತಕ್ಕೆ ಕಾಯ್ಬೇಡಿ ಎಂದ ಬಿವೈವಿ. ವಿಜೇಂದ್ರ ವಿರುದ್ಧ ಮೊನ್ನೆಯಷ್ಟೇ ಗುಡುಗಿದ್ದ ಯತ್ನಾಳ್ ರಾಜ್ಯಾಧ್ಯಕ್ಷರು ಡಿಕೆ ಬಳಿ ಹೋಗಿ 20 ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ರು. ಈ ಬಗ್ಗೆ ನನ್ನ ಬಳಿ ವಿಡಿಯೋ ಇದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಇದಕ್ಕೆ ಬಿವೈವಿ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಯಾವಾಗ ನಾವು ಹೋರಾಟ ಮಾಡಕತ್ತೀವಿ ವಿಧಾನಸಭೆದಾಗ, ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ ಡಿ.ಕೆ. ಶಿವಕುಮಾರ್ ಕಡೆ 20 ಪತ್ರ ಸಹಿ ಮಾಡಿಸ್ಕೊತ ನಮ್ಮ ಮುಂದೆ, ನನ್ನ ಬಳಿ ವಿಡಿಯೋ ಇದೆ. ನನ್ನ ಬಗ್ಗೆ ಹೇಳ್ತಾನೆ ನಾವು ಬಿ.ಸಿ. ಪಾಟೀಲು, ನಾವು ಕಾಂಗ್ರೆಸ್ ಜೋಡ ಕೂಡಿ ಅಂತೇಳಿ ಅಂತ ಹಲ್ಕ ಕೆಲಸ ನಾವು ಮಾಡೋದಿಲ್ಲ. ಒಂದು ಕ್ಷಣನೂ ಕೂಡ ತಡೆ ಮಾಡ್ದೇನೆ ಮಾನ್ಯ ಯತ್ನಾಳ್ ಗೌಡ ಪಾಟೀಲ್ ಅವರು ನಾನು ವಿನಂತಿ ಮಾಡ್ತೇನೆ, ಆಗ್ರಹವನ್ನ ಮಾಡ್ತೇನೆ, ಶುಭ ಮುಹೂರ್ತಕ್ಕೆ ಕಾಯಕ್ಕೆ ಹೋಗಬೇಡಿ, ಶುಭ ಮುಹೂರ್ತಕ್ಕೆ ಕಾಯಕ್ಕೆ ಹೋಗಬೇಡಿ ಅಂತ ಏನೇ ದಾಖಲೆ ವಿಡಿಯೋಗಳಿದ್ರು ಸಹ ತತ್ಕ್ಷಣ ಬಿಡುಗಡೆ ಮಾಡಿ. ಆ ಒಂದು ಅವಶ್ಯಕತೆ ನನಗಂತೂ ಖಂಡಿತ ಇಲ್ಲ. ಒಳ ಒಪ್ಪಂದ ವಿಚಾರವಾಗಿಯೂ ಯತ್ನಾಳ್ ವಿಜಯೇಂದ್ರ ಅವರತ್ತವೇ ಬಾಣವನ್ನ ಹೂಡಿದ್ದಾರೆ. ನಮ್ಮ ವಕ್ಫ್ ಹೋರಾಟಕ್ಕೆ ವಿರೋಧ ಮಾಡ್ತಾರಂದ್ರೆ ಏನರ್ಥ ಅಂತ ಶಾಸಕ ಪ್ರಶ್ನಿಸಿದ್ರೆ, ವಿಜಯೇಂದ್ರ ಭಗವಂತ ಒಳ್ಳೇದ್ ಮಾಡಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಒಪ್ಪಂದ ಯಾರ್ದಿದೆ? ನಮ್ದಂತೂ ಇಲ್ಲ ಕಾಂಗ್ರೆಸ್ ಜೋಡ ಒಪ್ಪಂದ. ನಮ್ಮ್ಯಾಗ ಆರೋಪ ಮಾಡ್ತಾರೆ ಕೆಲವೊಂದು ಮಂದಿ, ಕಾಂಗ್ರೆಸ್ನ ಇವರು ಒಪ್ಪಂದ ಅದ, ಇವರು ಕಾಂಗ್ರೆಸ್ ಏಜೆಂಟ್ ಅಂತಾರೆ. ಈ ಹೋರಾಟ ಮಾಡೋದಕ್ಕೂ ವಿರೋಧ ಮಾಡ್ತಾರಂದ್ರೆ ಏನರ್ಥ? ಇದನ್ನು ಒಪ್ಪಂದ ಯಾರ್ದಿದೆ? ನಾ ಯತ್ನಾಳ್ದಿದ್ವಿ, ಯಾರು ನನಗೆ ಟೀಕೆ ಮಾಡ್ತಾರೆ ಅವ್ರದ್ದು ನನಗೆ ಗೊತ್ತಿಲ್ಲ. ಎಲ್ಲ ಕಾರ್ಯಕರ್ತನ ಒಗ್ಗೂಡಿಸ್ಕೊಂಡು ಪಕ್ಷವನ್ನು ಮುನ್ನಡೆಸ್ತಕ್ಕಂಥದ್ದು ನಾವು ಮಾಡಬೇಕಾಗಿದೆ, ಅದು ಮಾಡ್ತಾ ಇದ್ದೇನೆ. ಇದು ನನ್ನ ಮುಂದೆ ಇರ್ತಕ್ಕಂಥ ಗುರಿ. ಈ ರೀತಿ ಹೊಂದಾಣಿಕೆ ರಾಜಕಾರಣ, ಯಡಿಯೂರಪ್ಪನವರು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರು, ವಿಜೇಂದ್ರನು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರು, ಈ ರೀತಿ ಪದೇ ಹೇಳಿ ಇವತ್ತೇನು ಸಂಘಟನೆಗೆ ಪೆಟ್ಟನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಕಾರ್ಯಕರ್ತನು ಒಳ್ಳೇದು ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ, ಭಗವಂತನು ಕೂಡ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯತ್ನಾಳ್ ವಿಜಯೇಂದ್ರ ಸಮರಕ್ಕೆ ಬಿಸಿ ಪಾಟೀಲ್ ಕೂಡ ಎಂಟ್ರಿ ಕೊಟ್ರು. ಯತ್ನಾಳ್ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಟೈಮ್ ಕೇಳಿದೀವಿ ಅಂತ ಖಾರವಾಗಿ ರಿಯಾಕ್ಷನ್ ಕೊಟ್ರು. ಇದಕ್ಕೆ ಕೆರಳಿದ ಯತ್ನಾಳ್ ಉಗ್ರ ಕ್ರಮಕ್ಕೆ ತಕರಾರಿಲ್ಲ ಅಂದಿದ್ದಾರೆ. ವಿಜಯೇಂದ್ರ ಮಾತನಾಡಿ, ನಾನು ಯತ್ನಾಳ್ರನ್ನ ಪಕ್ಷದಿಂದ ತೆಗೆಸುವ ಪ್ರಯತ್ನ ಮಾಡಿಲ್ಲ ಅಂದ್ರು. ಕಾರ್ಯಕರ್ತರು ನಮ್ಗಿಂತ ಹೆಚ್ಚಾಗಿ ನಿನ್ನೆ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಯುವಂತ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆಯಕ್ಕೆ ಕಾರ್ಯಕರ್ತರು ಬಿಡಲಿಲ್ಲ. ಇಲ್ಲ, ನೀವು ಪಕ್ಷ ಮೊದಲು ಅವ್ರನ್ನ ಉಚ್ಚಾಟನೆ ಮಾಡಿ ಅದರ ಮೇಲೆ ಇದೇ ರೀತಿ ಮುಂದುವರ್ಕೊಂಡು ಹೋದ್ರೆ ಪಕ್ಷದ ಅಧ್ಯಕ್ಷರು ಈಗೇನು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ
ಅದು ಉಚ್ಚಾಟನೆ ಆಗ್ತದೋ ಏನೇನು ಆಗ್ತದೋ ಆಗ್ತದೆ. ನಾವು ಅಧ್ಯಕ್ಷ ಹತ್ರ ಟೈಮ್ ಕೇಳ್ಕೊಂಡಿದ್ದೀವಿ. ಅಧ್ಯಕ್ಷರು ಯಾವಾಗ ಟೈಮ್ ಕೊಟ್ಟು ನಮ್ಮನ್ನೆಲ್ಲ ಚರ್ಚೆ ಮಾಡ್ತಾರೆ. ನಂತರ ಆ ಅವಶ್ಯಕತೆ ಬಂದ್ರೆ ನಾವೆಲ್ಲರೂ ಸೇರಿ ಹೈಕಮಾಂಡಿಗೆ ಡೆಲ್ಲಿಗೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದೇವೆ. ಉಗ್ರ ಕ್ರಮ ಕೈಗೊಳ್ಳಕ್ಕೆ ನಂದೇನು ತಕರಾರಿಲ್ಲ, ನಾ ಸ್ವಾಗತ ಮಾಡ್ತೇನೆ. ನಿಮ್ಮ ವಿರುದ್ಧ ಸಭೆ ಸೇರಿ ಸಭೆ ಮನೆಯಲ್ಲಿ ಚಟುವಟಿಕೆ ಅವ್ರ ಬಗ್ಗೆ ಅವ್ರ ಹಿಂದಿರೋರ ಬಗ್ಗೆ ಒಂದು ತೊಟ್ಟಿಗೆ ಪಿಟ್ಟಕ್ಕೆ ನನಗೆ ಗುರ್ತದ. ಅದು ಯಾರೋ ಬಗ್ಗೆ ಚಾಡಿ ಹೇಳ್ತಕ್ಕಂಥದ್ದಾಗ್ಲಿ, ಯತ್ನಾಳನ್ನ ಪಕ್ಷದಿಂದ ಹೊರ ತೆಗೆದಾಕ್ಬೇಕು ಅಂತೇಳಿ ಒತ್ತಾಯ ಮಾಡುವಂಥದ್ದಾಗ್ಲಿ, ಅದು ಯಾವ ಪ್ರಯತ್ನವೂ ಕೂಡ ನಾನು ಮಾಡಿಲ್ಲ. ಅದರ ಅವಶ್ಯಕತೆ ನನಗಿಲ್ಲ. ಆದ್ರೆ ಕಾರ್ಯಕರ್ತರ ಅಪೇಕ್ಷೆ ಇದೆ. ವಕ್ಫ್ ಹೋರಾಟಕ್ಕೆ ವರಿಷ್ಠರ ಬೆಂಬಲ ಇದೆ ಅಂತ ಯತ್ನಾಳ್ ಪರೋಕ್ಷವಾಗಿ ಹೇಳಿದ್ರು. ಈ ಮಾತಿಗೆ ತಿವಿದಿರುವ ಬಿಸಿ ಪಾಟೀಲ್ ಹೈಕಮಾಂಡ್ ಅವರ ಪರವಾಗಿಲ್ಲ, ತೋಳ ಬಂತು ತೋಳ ಅನ್ನೋ ಹಾಗೆ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರು. ಏನು ನೋಡ್ರಿ, ನಮ್ಗೆ ದೆಹಲಿಯಲ್ಲಿ ಕರ್ನಾಟಕ ಇರಲಿ, ಇದು ಒಳ್ಳೇದಿದೆ ಅಂತ ಹೇಳಿ ಅವರು ನಮಗೆ ಈಗ ಇಷ್ಟು ಮಾಡಿದ್ರು ನಮ್ಗೆ ಯಾವುದೇ ರೀತಿ ತಡೆ ಹಿಡಿದಿಲ್ಲ ಅಂದ್ರೆ ಅರ್ಥ ಅವರು ನಮ್ಗೆ ಆಶೀರ್ವಾದ ಇದೆ ಅಂತ ನಾವು ತಿಳ್ಕೊಂಡು. ಹೈಕಮಾಂಡು ಅವ್ರ ಪರವಾಗಿ ನಿಂತಿಲ್ಲ. ನಿನ್ನೆನೆ ನಮ್ಮ ರೇಣುಕಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಸುಮ್ಮನೆ ಹೈಕಮಾಂಡ್ ಈ ಗುಮ್ಮ ಬಂತು ತೋಳ ಅನ್ನಂಗೆ ಹೈಕಮಾಂಡ್ ಹೆಸರು ಹೇಳ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಹೊರತು ಯಾವ ಹೈಕಮಾಂಡ್ ಅವ್ರ ಪರವಾಗಿಲ್ಲ. ಹೈಕಮಾಂಡ್ ಇರೋದು ಪಕ್ಷದ ಅಧ್ಯಕ್ಷರ ಪರವಾಗಿ, ಪಕ್ಷದ ಪರವಾಗಿ ಹೈಕಮಾಂಡ್ ಇದೆ. ಇದು ಯತ್ನಾಳ್ ಜೊತೆಗಿನ ಗುದ್ದಾಟವಾದ್ರೆ ಮತ್ತೊಂದ್ ಕಡೆ ರೇಣುಕಾಚಾರ್ಯ ಹಾಗೆ ಪ್ರತಾಪ ಸಿಂಹ ನಡುವೆಯೂ ಮಾತಿನ ಕಾಳಗ ಎಲ್ಲೇ ಮೀರಿದೆ. ನಿನ್ನೆಯಷ್ಟೇ ಪ್ರತಾಪ ಸಿಂಹ ರೇಣುಕಾಚಾರ್ಯ ತಂಡವನ್ನ ತಿಪ್ಪೆ ಸೇರಿದ ವ್ಯಕ್ತಿಗಳು ಹೊಂದಿದ್ರು. ಇದಕ್ಕೆ ಕೆಂಡ ಉಗುಳಿದ ರೇಣುಕಾಚಾರ್ಯ ನಿನ್ನನ್ನ ಕೊಚ್ಚೆಗೆಸ್ತಿದ್ದಾರೆ ಅಂತ ಗರಂ ಆಗಿದ್ದಾರೆ. ಇದಕ್ಕೆ ಮತ್ತೆ ರಿಯಾಕ್ಟ್ ಮಾಡಿರುವ ಸಿಂಹ ನಿನ್ನೆ ಪದವನ್ನೇ ಪುನರುಚ್ಚರಿಸಿದ್ದಾರೆ. ಈ ಅಪ್ರಸ್ತುತ ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತಹ ವ್ಯಕ್ತಿಗಳ ಬಗ್ಗೆ ನಮಗೆ ಪ್ರಶ್ನೆನೂ ನೀವು ದಯವಿಟ್ಟು ಕೇಳಕ್ ಹೋಗ್ಬೇಡಿ, ಆಯ್ತಾ? ಆಯ್ತಪ್ಪ ಪೇಪರ್ ಸಿಂಹ, ನಮ್ಮ ಕ್ಷೇತ್ರಗಳಲ್ಲಿ ನಮಗೆ ಸಾಮರ್ಥ್ಯ ಇದೆ, ನಮ್ಮದೇ ಆದ ಸಂಘಟನೆ ಇದೆ, ನಮಗೆ ವರಿಷ್ಠರು ಟಿಕೆಟ್ ಕೊಟ್ಟಿದ್ರು, ಯಾವುದೋ ಕಾರಣಕ್ಕೂ ಸೋತಿದ್ವಿ. ಒಳ ಮೀಸಲಾತಿ ಬೇರೆ ತಪ್ಪುಗಳಿಂದ ನಮ್ಮ ತಪ್ಪುಗಳಿಂದ ನಾವು ಸೋತಿದ್ವಿ. ನೀನು ಟಿಕೆಟೇ ಕೊಡಲಿಲ್ಲ, ನಿನ್ನ ತಗೊಂಡು ಹೋಗಿ ಈ ಕೊಚ್ಚೆ ಇರುತ್ತಲ್ಲ, ಕೊಚ್ಚೆ ಡಸ್ಟ್ಬಿನ್ನಿಗೆ ಎಸೆದ್ದಾರೆ. ಡಸ್ಟ್ಬಿನ್ನಿಗೆ ಎಸೆದ್ರ ಬಗ್ಗೆ ನಿಮಗೆ ಸಾಮರ್ಥ್ಯ ಇಲ್ಲ, ನಿನ್ನ ಬಗ್ಗೆ ಯಾಕೆ ಮಾತಾಡಕಪ್ಪ ಪೇಪರ್ ಸಿಂಹ? ಈ ಅಪ್ರಸ್ತುತ ವ್ಯಕ್ತಿಗಳು ಜನರಿಂದ ತಿರಸ್ಕೃತವಾಗಿ ಮೂಲೆ ಗುಂಪಾಗಿರುವಂಥ ವ್ಯಕ್ತಿಗಳ ಮಾತಿಗೆ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ. ಇಲ್ಲಿ ವೈಯಕ್ತಿಕ ಮೇಲಾಟಗಳಾಗಲಿ ಅಥವಾ ಈ ರೀತಿ ಅಪಸ್ವರದ ಮಾತುಗಳಿಗಾಗಲಿ ಎಲ್ಲಿ ಜಾಗ ಇದೆ? ಯಾಕಾಗಿ ಈ ತರ ಮಾತುಗಳು ಬರ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಜಗದೀಶ್ ಶೆಟ್ಟರ್ ಗೊಂದಲ ಇರೋದು ನಿಜ ಅಂದ್ರೆ ಸಿಟಿ ರವಿ ದೋಣಿ ಮುಳುಗದ ರೀತಿ ಇರಬೇಕು ಅಂದ್ರೆ ನಾವು ನಮ್ಮ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಆ ವಿಷಯದ ಬಗ್ಗೆ ನಾ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ದೆಹಲಿ ವರಿಷ್ಠರು ಪಕ್ಷ ಎಲ್ಲವನ್ನೂ ಗಮನಿಸ್ತಾ ಇದೆ. ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರವನ್ನು ಕೇಂದ್ರದ ವರಿಷ್ಠರು ತೆಗೆದುಕೊಳ್ತಾರೆ. ನೋಡಿ, ನಾವೆಲ್ಲ ಒಂದು ಬಿಜೆಪಿ ಅನ್ನುವಂಥ ಒಂದು ದೋಣಿಲಿದ್ದೀವಿ. ರಾಜಕಾರಣ ಅನ್ನುವಂಥ ನದಿಯಲ್ಲಿ ಅದು ನದಿ ಮೂಲಕ ಅಧಿಕಾರ ಅನ್ನೋ ದಡ ಮುಟ್ಟಬೇಕು ಅಂದರೆ ಯಾರು ಯಾವ ಕಡೆಯಿಂದ ದೋಣಿ ತೂತು ಮಾಡಿದ್ರು ಮುಳುಗೋದು ದೋಣಿನೇ. ಅವ್ರು ತೂತು ಮಾಡಿದ್ರು ಮುಳುಗೋದು ದೋಣಿನೇ, ಇವ್ರು ತೂತು ಮಾಡಿದ್ರು ಮುಳುಗೋದು ದೋಣಿನೇ. ದೋಣಿ ಮುಳುಗದಂಗೆ ಇರಬೇಕು ಅಂದರೆ ನಾವೆಲ್ಲರೂ ನಮ್ಮ ಜವಾಬ್ದಾರಿಯನ್ನು, ಕರ್ತವ್ಯವನ್ನು ನಿಭಾಯಿಸಬೇಕು. ಬಿಜೆಪಿಯಲ್ಲಿನ ಆಂತರಿಕ ಭಿನ್ನಮತ ದೆಹಲಿಗೆ ಶಿಫ್ಟ್ ಆಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಬಿವೈ ವಿಜೇಂದ್ರ ಬಣ ಬಿಎಸ್ವೈ ನಿವಾಸಕ್ಕೆ ಭೇಟಿ ನೀಡಿದ ಬೆನ್ನಲ್ಲೇ ಅತ್ತ ಬೆಳಗಾವಿಯಲ್ಲೂ ಯತ್ನಾಳ್ ಟೀಮ್ ಗುಪ್ತ ಸಭೆ ಮಾಡಿದೆ. ಸಭೆಯಲ್ಲಿ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಅರವಿಂದ ಲಿಂಬಾವಳಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದು ಬಿವೈವಿ ವಿರುದ್ಧ ಹೊಂದಾಣಿಕೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ಈ ಸಂಬಂಧ ಒಂದಷ್ಟು ದಾಖಲೆಗಳನ್ನು ವರಿಷ್ಠರಿಗೆ ನೀಡೋ ಬಗ್ಗೆ ಚರ್ಚೆ ಆಗಿದೆ ಅನ್ನೋ ಮಾಹಿತಿ ಇದೆ. ನಿಮ್ಮನ್ನು ವಿರೋಧ ಪಕ್ಷದಾಗ ಕೂರಿಸಿದ್ದಾರೆ. ಈಗ ನಿಮ್ಮ ಹೊಂದಾಣಿಕೆ ರಾಜಕಾರಣದಿಂದ ವಿರೋಧ ಪಕ್ಷಕ್ಕೆ ಬಂದಿದ್ದೀವಿ ನಾವು. ನೀವು ಕಾಂಗ್ರೆಸ್ನವ್ರ ಜೊತೆಗೋ ಸಿದ್ದರಾಮಯ್ಯನ ಜೊತೆಗೋ ಡಿ.ಕೆ. ಶಿವಕುಮಾರ್ ಜೊತೆಗೋ ಹೊಂದಾಣಿಕೆ ಮಾಡಕ್ಕೆ ನಿಮ್ಮನ್ನು ಅಧ್ಯಕ್ಷ ಮಾಡಿಲ್ಲ. ಹುಷಾರ್, ಜನರ ಜೊತೆಗೆ ಹೇಳಿರಿ. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಭುಗಿಲೆದ್ದಿರುವ ಆಂತರಿಕ ಯುದ್ಧ ದಿನದಿನಕ್ಕೂ ದೊಡ್ಡದಾಗೋ ಲಕ್ಷಣಗಳೇ ಕಾಣ್ತಾ ಇದೆ. ಈಗ ಆಲ್ರೆಡಿ ದೆಹಲಿಗೆ ವಿಜೇಂದ್ರ ಹೋಗಿ ಬಂದಿದ್ದು, ಯತ್ನಾಳ್ ಕೂಡ ಹೋಗೋ ಸಾಧ್ಯತೆ ಇದೆ. ಹೀಗಾಗಿ ಈ ಕದನಕ್ಕೆ ಯಾವ ರೀತಿ ವಿರಾಮ ಬೀಳುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.